ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ನಲ್ಲಿ ಪ್ರೇಕ್ಷಕರ ಮನಗೆದ್ದು ಸಕ್ಸಸ್ ಹಾದಿಯಲ್ಲಿ ಓಡ್ತಿರುವ ಲವ್ ಮಾಕ್ಟೈಲ್ 3 ಸಿನಿಮಾಗೆ ಇದೀಗ ಶಾಕ್ ಕೊಡುವಂತ ವಿವಾದ ಸುತ್ತಕೊಂಡಿದೆ. ಹಿಟ್ ಖುಷಿಯಲ್ಲಿದ್ದ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ಗೆ ಈಗ ಕತೆ ಕದ್ದ ಆರೋಪ ದೊಡ್ಡ ತಲೆನೋವಾಗಿದ್ದು, ಇದಕ್ಕೆ ಕೃಷ್ಣ ಮಿಲನಾ ಜೋಡಿ ಕೊಟ್ಟಿರೋ ಪ್ರತಿಕ್ರಿಯೆ ಏನು? ಸೈಲೆಂಟ್ ಆಗಿದ್ದ ಕೃಷ್ಣ ವೈಲೆಂಟ್ ಆಗಿದ್ಯಾಕೆ? ಹೇಳ್ತೀವಿ ಈ ಸ್ಟೋರಿ ನೋಡಿ. ಲವ್ ಮಾಕ್ಟೈಲ್ 3 ಕತೆ ಕಳ್ಳತನ ಆರೋಪಕ್ಕೆ ಡಾರ್ಲಿಂಗ್ ಕೃಷ್ಣ ಕಿಡಿ. ಕತೆ ಕದ್ದು ಸಿನಿಮಾ ಮಾಡೋ ಸ್ಥಿತಿ ಬಂದ್ರೆ ಚಿತ್ರರಂಗವನ್ನೇ ಬಿಡ್ತೀವಿ, ಕಾಂಪ್ರಮೈಸ್ ಆಗಲ್ಲ, ಲೀಗಲ್ ಆಕ್ಷನ್ ವಾರ್ನಿಂಗ್ ಕೊಟ್ಟ ಕೃಷ್ಣ. ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ನಿರ್ಮಾಣದಲ್ಲಿ ಮೂಡಿಬಂದ ಲವ್ ಮಾಕ್ಟೈಲ್ 3 ಸಿನಿಮಾ ರಿಲೀಸ್ ಆದ ಬಳಿಕ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡು ಮೂರನೇ ಭಾಗವು ಹಿಟ್ ಆಗಿ ಹೆಸರು ಮಾಡ್ತಿದೆ. ಪ್ರೇಕ್ಷಕರು ಸಿನಿಮಾ ಕತೆ, ಎಮೋಷನ್ ಮತ್ತು ಪ್ರೆಸೆಂಟೇಷನ್ ಮೆಚ್ಚಿಕೊಂಡಿದ್ದು, ಸಕ್ಸಸ್ ಸಂಭ್ರಮದ ನಡುವೆ ತಂಡ ಖುಷಿಯಲ್ಲಿತ್ತು. ಆದ್ರೆ ಇದೇ ಸಮಯದಲ್ಲಿ ಈ ಸಕ್ಸಸ್ಗೆ ನೆರಳು ಬೀಳುವಂತ ಆರೋಪಗಳು ಹೊರಬಿದ್ದಿವೆ. ಸ್ಯಾಂಡಲ್ವುಡ್ ನಿರ್ದೇಶಕ ಗುರು ದೇಶಪಾಂಡೆ ಮತ್ತು ಬರಹಗಾರ ರಾಘವೇಂದ್ರ ನಾಯಕ್ ಲವ್ ಮಾಕ್ಟೈಲ್ 3 ಸಿನಿಮಾದ ಸೆಕೆಂಡ್ ಹಾಫ್ ಭಾಗದಲ್ಲಿ ಬರುವ ಕೋರ್ಟ್ ಸನ್ನಿವೇಶಗಳು ತಮ್ಮ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಹಿಂದೆ ಸಿದ್ಧಪಡಿಸಿದ್ದ ಕಥೆಯನ್ನೇ ಇಲ್ಲಿ ಬಳಸಲಾಗಿದೆ ಎಂದು ಡಾರ್ಲಿಂಗ್ ಕೃಷ್ಣ ವಿರುದ್ಧ ಕಿಡಿ. ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಬದುಕಿರೋದು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದ್ ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂತ ರೆಸ್ಪಾನ್ಸ್. ಏನಕ್ಕೆ ಸರ್ ನಾವು ಇವತ್ತಿಗೆ ಕುತ್ಕೊಂಡು ಜಸ್ಟಿಫೈ ಮಾಡ್ಬೇಕು? ಇದು ಆಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟ್. ನಮ್ ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೈಲ್ 3 ನಮ್ಗೆ ಏನೋ ಹೆಸರು ತಂದ್ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಅಲ್ಲಿ ಲವ್ ಮಾಕ್ಟೈಲ್ 1 ಶುರು ಮಾಡೋದಲ್ಲ ಸರ್, ಅವತ್ತಿಂದ ಬಂದಿರುವಂತ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಇನ್ನು ಈ ಗಂಭೀರ ಆರೋಪಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ನೀಡಿದ ನಟ ನಿರ್ದೇಶಕ ಕೃಷ್ಣ ಆರೋಪದ ಲಾಜಿಕ್ ಅನ್ನೇ ಪ್ರಶ್ನಿಸಿದ್ದಾರೆ, ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಇದಷ್ಟೇ ಅಲ್ಲದೆ ಈ ವಿಚಾರವನ್ನ ಡಾರ್ಲಿಂಗ್ ಕೃಷ್ಣ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ನನ್ನ ಮೇಲೆ ತಪ್ಪು ಆರೋಪ ಮಾಡಿದವರ ವಿರುದ್ಧ ಲೀಗಲ್ ಆಕ್ಷನ್ ತೆಗೆದುಕೊಳ್ಳುತ್ತೇನೆ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗುವ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ ಉತ್ತರ ನೀಡಿದ್ದಾರೆ. ಇತ್ತ ಮಿಲನಾ ನಾಗರಾಜ್ ಕೂಡ ದನಿಗೂಡಿಸಿದ್ದು, ಕತೆ ಕದ್ದು ಸಿನಿಮಾ ಮಾಡುವ ಪರಿಸ್ಥಿತಿ ಬಂದ್ರೆ ನಾವು ಸಿನಿಮಾ ಮಾಡೋದನ್ನೇ ಬಿಟ್ಟು ಬಿಡ್ತೀವಿ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಅವ್ರಿಗೆ ನನಗೆ ಏನಾದ್ರು ಕತೆ ಐಡಿಯಾಸ್ ಬರ್ದಲೆ ನಮ್ಗೇನು ಬರೆಯಕ್ ಆಗ್ಲಿಲ್ಲ ಮುಂದೆ ಅಂದ್ರೆ ಇಂಥವ್ರ ಹತ್ರ ಕತೆ ಕದ್ದು ಸಿನಿಮಾ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ನಾವು ಸಿನಿಮಾನೇ ಮಾಡೋದು, ಸಿನಿಮಾನೇ ಮಾಡಲ್ಲ. ಆಕ್ಚುಲಿ ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಕತೆ ಮಾಡಿದ್ದೀನಿ ಕೃಷ್ಣ ಅಂತ ಬಂದ್ರು. ನಾನಿದ್ದೆ ಅಲ್ಲಿ ಗೂಗಲ್ ಅಲ್ಲಿ ಫೋಟೋನ ತೋರಿಸ್ಬಿಟ್ಟು ಇದು ಈ ಕೇಸ್ ಆಗಿತ್ತು. ಏನು ತಿರುವು ತೆಗೆದುಕೊಳ್ಳಲಿದೆ? ಇಬ್ಬರ ನಡುವಿನ ಈ ಕಾನೂನು ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.